ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ಬಂದು ನಾನು 38 ಬ್ಲೌಸ್ದು ಪ್ಯಾಟರ್ನ್ ಮೇಕಿಂಗ್ ಯಾವ ಥರ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಕೆಲವರು ಬಂದು ಪ್ಯಾಟರ್ನ್ ಮೇಕಿಂಗ್ ಮಾಡಿಕೊಂಡೇ ಬ್ಲೌಸ್ ಕಟಿಂಗ್ ಮಾಡ್ತಾರೆ. ಪ್ಯಾಟರ್ನ್ ಮೇಕಿಂಗ್ ಮಾಡೋದ್ರಿಂದ ಒಂದು ಏನು ಯೂಸ್ ಅಂತಂದರೆ, ನೀವು ಆ ಪ್ಯಾಟರ್ನ್ ಇಟ್ಕೊಂಡು ನೆಕ್ಸ್ಟ್ ಟೈಮು ಅದೇ ಮೆಜರ್ಮೆಂಟ್ನ ನೀವು ಲೈನಿಂಗಲ್ಲಿ ಕಟ್ ಮಾಡ್ಕೋಬೋದು. ಫಸ್ಟು ಮೆಜರ್ಮೆಂಟ್ಸ್ ನೋಡೋಣ ಎಷ್ಟೆಷ್ಟು ತೊಗೊಳ್ತೀನಿ ಅಂತ. 38 ಬ್ಲೌಸ್ಗೆ ಫಸ್ಟ್ ಬಂದು ಫುಲ್ ಡೀಪ್ ಬಂದು ನಾನು ಬ್ಯಾಕ್ ಡೀಪ್ ಎಷ್ಟು ತೊಗೊಳ್ತೀನಿ ಅಂತಂದ್ರೆ 11 ಇಂಚ್ ತೊಗೊತೀನಿ. ಶೋಲ್ಡರ್ ಇದಕ್ಕೆ ಎಷ್ಟು ತೊಗೊಳ್ಬೇಕು, ನೀವು ಬ್ಯಾಕ್ ಬಂದು 11 ಇಂಚ್ ಡೀಪ್ ಇಡ್ತಾ ಇದ್ದೀರಾ, ನೀವು 11 ಆರ್ 10 ಎಷ್ಟಾದರೂ ತೊಗೊಳ್ಳಿ. ಫುಲ್ ಡೀಪ್ ಬ್ಲೌಸ್ ನಾನು ಈಗ ಹೇಳ್ತಾ ಇರೋದು 5 ಇಂಚ್ ತೊಗೊಳ್ಳಿ ಸಾಕು ಡೀಪು. ಮತ್ತು ಫುಲ್ ಶೋಲ್ಡರ್ ಬಂದು ಇದಕ್ಕೆ 15 ಇರುತ್ತೆ. ಆಲ್ಮೋಸ್ಟ್ ಇದು ಸ್ಟ್ಯಾಂಡರ್ಡ್ ಮೆಜರ್ಮೆಂಟು. ಆರ್ಮ್ ರೌಂಡ್ ಎಷ್ಟಿರುತ್ತೆ ಅಂದರೆ 8.5 ಇರುತ್ತೆ. ಹಾಗೆ ಚೆಸ್ಟ್ ಎಷ್ಟಂತಂದರೆ 9.5 ಬರುತ್ತೆ. 9.5ಗೆ 8.5 ಇದು ಬಂದು ಸ್ಟ್ಯಾಂಡರ್ಡ್ ಆಗಿರುತ್ತೆ 38 ಸೈಜ್ಗೆ. 38 ಸೈಜ್ ನೀವು ಮಾಡಿದ್ರೆ 36ಗೂ ಕೂಡ ಆಲ್ಟ್ರ್ ಮಾಡ್ಕೋಬೋದು. ಮಿಡ್ ಚೆಸ್ಟ್ ಕೂಡ 10 ಇರುತ್ತೆ, ಅಂದರೆ 9.5ಗೆ ಇನ್ನೊಂದು 1/2 ಇಂಚ್ ಎಕ್ಸ್ಟ್ರಾ ಇರುತ್ತೆ. ಫ್ರಂಟ್ ಡೀಪ್ ಬಂದು 7 ಇಂಚು. ಇದಿಷ್ಟು ಫಾಲೋ ಮಾಡ್ಕೊಳ್ಳಿ. ಇಲ್ಲ ನಿಮಗೆ ಡೀಪೆಲ್ಲ ಕಮ್ಮಿ ಬೇಕಂದರೆ ಕಮ್ಮಿ ಮಾಡ್ಕೋಬೋದು. ನಾನು ಇಲ್ಲಿ ಫುಲ್ಲು ಡೀಪ್ ಬ್ಲೌಸ್ನ ನಿಮಗೆ ತೋರಿಸ್ಕೊಡ್ತಾ ಇರೋದು. ಹಾಗೆ ಇದು 3 ಡಾಟ್ ಬ್ಲೌಸು ಕೂಡ. ಅಪೆಕ್ಸ್ ಪಾಯಿಂಟ್ ಬಂದು 10.5 ಇರುತ್ತೆ. ಹಾಗೆ ಬಸ್ಟ್ ವಿಡ್ತ್ ಬಂದು ಇಲ್ಲಿ 8 ತೊಗೊಳ್ತೀನಿ. 8 ಅಂತಂದರೆ ಅದರಲ್ಲಿ ಅರ್ಧ 4 ಇಂಚು ಬರುತ್ತೆ. ಹಾಗಾಗಿ ಇದಿಷ್ಟು ಸ್ಟ್ಯಾಂಡರ್ಡ್ ಮೆಜರ್ಮೆಂಟ್ಸು ನಮ್ಮ ಒಂದು 38 ಬ್ಲೌಸ್ಗೆ ಬೇಕಾಗಿರೋವಂಥದ್ದು. ಇವಾಗ ನೋಡೋಣ ಇದನ್ನು ಯಾವ ಥರ ಕಟ್ ಮಾಡೋದು ಅಂತ. ಸೇಮ್ ಇದು ಬ್ಲೌಸ್ಗೆ ಯಾವ ಥರ ನೀವು ಫೋಲ್ಡಿಂಗ್ ಮಾಡಿ ಹಾಕ್ಕೋತೀರೋ ಬಟ್ಟೆ ಅದೇ ಥರನೇ ಹಾಕ್ಕೋಬೇಕು. ನಾನಿಲ್ಲಿ ಹಾಕ್ಕೋತೀನಿ ನೋಡಿ. ಇದು ಪರ್ಫೆಕ್ಟು ಮೆಜರ್ಮೆಂಟು. ನಾವು ಎಕ್ಸ್ಟ್ರಾಸ್ ಎಲ್ಲ ಆ್ಯಡ್ ಮಾಡಬೇಕಾಗುತ್ತೆ. ನೆಕ್ಸ್ಟು ನಾನು ಇಲ್ಲಿ ಬಂದು ಏನೇ ಎಕ್ಸ್ಟ್ರಾ ಆ್ಯಡ್ ಮಾಡಲ್ಲ. ಪ್ಯಾಟ್ರನ್ ಮೇಕಿಂಗ್ ಆಗಿರೋದ್ರಿಂದ ಅದೆಷ್ಟು ಇದೆಯೋ ಅಷ್ಟೇ ನಾನು ಕರೆಕ್ಟಾಗಿ ಮೆಜರ್ಮೆಂಟ್ ಮಾಡಿ ತೊಗೊತೀನಿ. 14 ಇಂಚ್ ತೊಗೊಳ್ಳಿ ಲೆಂತು. 14 ಇಂಚ್ ತೊಗೊಂಡ್ರೆ ಇದು ಸ್ಟ್ಯಾಂಡರ್ಡ್ ಆಗಿರುತ್ತೆ. ಫಸ್ಟೆಲ್ಲ ಬಂದು 13 ಇಂಚ್ ತೊಗೊಳ್ತಾ ಇದ್ರು ಬ್ಲೌಸ್ಗೆ. ಇವಾಗೆಲ್ಲ ಯಾರೂ ಚಿಕ್ಕದಾಗಿ ಹಾಕ್ಕೊಳ್ಳೋದಿಲ್ಲ ಅಲ್ವಾ. 14 ಇಂಚ್ ತೊಗೊಂಡ್ರೆ ಸಾಕು. ಪರ್ಫೆಕ್ಟ್ ಮೆಜರ್ಮೆಂಟ್ ಎಷ್ಟಿದೆಯೋ ಅಷ್ಟನ್ನು ತೊಗೊಳ್ಳಿ. ನಾನು ತೊಗೊಂಡಿದ್ದೀನಿ. ಇವಾಗ 9.5 ಕರೆಕ್ಟ್ ಪಾಯಿಂಟ್ನ ನಾನು ಮಾಡ್ಕೊತಾ ಇದ್ದೀನಿ. ಇದು ಪ್ಯಾಟರ್ನ್ ಮೇಕಿಂಗ್ ಶೀಟ್ಸು ನಿಮಗೆ ಬಂದು ಇದು ಬಂದು ಚಿಕ್ಕಪೇಟೆಯಲ್ಲಿ ಸಿಗುತ್ತೆ. 9.5 ಒಂದು 1/2 ಇಂಚ್ ಎಕ್ಸ್ಟ್ರಾ ಇದ್ದರೂ ನೋ ಪ್ರಾಬ್ಲಮ್, ಪರವಾಗಿಲ್ಲ. ಇಲ್ಲ ನೀವು ಕರೆಕ್ಟಾಗೇ ಮಾಡ್ಕೋತೀನಿ, ನಮಗೆ ಇನ್ನೂ 1/2 ಇಂಚ್ ಕೂಡ ವೇಸ್ಟ್ ಮಾಡಬಾರ್ದು ಅನ್ನೋದಾದರೆ ಕರೆಕ್ಟಾಗಿ 9.5 ತೊಗೊಳ್ಳಿ. 9.5 ತೊಗೊಂಡು ನಾನು ಬ್ಯಾಕ್ ಪಾರ್ಟ್ ಏನಿದೆ ಅದನ್ನು ನಾನು ಕಟ್ ಮಾಡ್ಕೊಬಿಡ್ತೀನಿ. 14 ಇಂಚ್ ಅಷ್ಟೇ. 14 ಇಂಚ್ಗೆ ನೀವು ಒಂದು ಲೈನಿಂಗ್ ಬ್ಲೌಸ್ ಆದರೆ ನೀವು 1 ಇಂಚನ್ನ ಆ್ಯಡ್ ಮಾಡಬೇಕಾಗುತ್ತೆ ಲೈನಿಂಗಲ್ಲಿ. ವಿತೌಟ್ ಲೈನಿಂಗ್ ಅದಾದರೆ 2 ಇಂಚನ್ನ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ನಾನು ನೆಕ್ಸ್ಟು ಅಪ್ಕಮಿಂಗ್ ವೀಡಿಯೋಸಲ್ಲಿ ನಾನು ಸಾದಾ ಬ್ಲೌಸ್ ಯಾವ ಥರ ನಾನು ಕಟ್ ಮಾಡಿ ನಾನು ಹಿಂಗೆ ಸ್ಟಿಚ್ ಮಾಡ್ತೀನಿ ಅಂತ ತೋರಿಸ್ತೀನಿ. ತುಂಬ ಪರ್ಫೆಕ್ಟಾಗಿ ಎಲ್ಲಿ ಕೂಡ ರಿಂಕಲ್ಸ್ ಎಲ್ಲ ಏನು ಬರಬಾರ್ದು ಆ ಥರ ಹೇಳ್ಕೊಡ್ತೀನಿ. ಇವಾಗ ಬಂದು ನಮಗೆ ಬ್ಯಾಕ್ ಪಾರ್ಟ್ಗೆ ನಾನು ಎಷ್ಟು ಬೇಕೋ ಅಷ್ಟು ತೊಗೊಂಡಿದ್ದೀನಿ. ಇಲ್ಲಿ ಶೋಲ್ಡರ್ ಬಂದು 5 ಇಂಚ್ ತೊಗೊತೀನಿ. ಸ್ಟಿಚಿಂಗ್ ಮಾರ್ಜಿನ್ ಕೂಡ ಏನೂ ತೊಗೊಂಡಿಲ್ಲ. ಹಾಗೆ 5 ಇಂಚ್ ಕೆಳಗಡೆ ಹಿಡಿಸ್ಕೋತೀನಿ. ಡೀಪ್ ಬಂದು 11 ಇಂಚನ್ನ ತೊಗೋತಾ ಇದ್ದೀನಿ ಇಲ್ಲಿ. ಇದಿಷ್ಟು ನೋಡಿ ಈ ಥರ ಫೋಲ್ಡಿಂಗಲ್ಲೇ ಇರಬೇಕು. ಇದು ಪ್ಯಾಟ್ರನ್ ಮೇಕಿಂಗ್ ನಾನು ಮಾಡ್ತಾ ಇರೋದು, ಲೈನಿಂಗ್ ಬ್ಲೌಸ್ ಅಲ್ಲ. ನೀವು ಪ್ಯಾಟರ್ನ್ ಮೇಕಿಂಗ್ ಮಾಡಿಕೊಂಡ್ರೆ ಇದನ್ನು ಇಟ್ಕೊಂಡು ನೀವು ನೆಕ್ಸ್ಟು ಕೂಡ ಬೇರೆ ಬ್ಲೌಸು ಹಾಗೆ ಡೈರೆಕ್ಟಾಗಿ ನೀವು ಕಟ್ ಮಾಡ್ಕೋಬೋದು. ಇವಾಗ 9.5 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೋತೀನಿ. ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಬಂದು 1/4 ಇಂಚ್ ಅಷ್ಟೇ ನಾನು ಆರ್ಮ್ ಹತ್ರ ತೊಗೊತಾ ಇರೋದು. ತೊಗೊಂಡು ಮತ್ತೆ ಚೆಕ್ ಮಾಡ್ಕೊಳ್ಳಿ ಎಷ್ಟಿದೆ ಅಂತ. 9.5 ಬರಬೇಕು ನಮಗೆ ಕರೆಕ್ಟಾಗಿ 9.5 ಬಂದಿದೆ ಇಲ್ಲಿ ನಮಗೆ. ಇವಾಗ ಬಂದು ಇಲ್ಲಿ ಬಂದು ಶೋಲ್ಡರ್ ಬಂದು 2.5 ಇಂಚಸ್ ನಾನು ಈ ಕಡೆಯಿಂದ ತೊಗೊತೀನಿ. ಆರ್ಮ್ ರೌಂಡ್ ಕಡೆಯಿಂದನೇ ತೊಗೊಳ್ಳಿ, ಯಾವತ್ತೂ ಅಷ್ಟೇ ಪರ್ಫೆಕ್ಟಾಗಿರುತ್ತೆ. ನೆಕ್ ವಿಡ್ತ್ ಅಂತ ನಾನು ಕ್ಯಾಲ್ಕುಲೇಟ್ ಮಾಡಲ್ಲ, ಏನಕ್ಕಂತ ನಾನು ಹೇಳ್ತೀನಿ. ನೆಕ್ ವಿಡ್ತ್ ನಾನು ಯಾವತ್ತೂ ತೊಗೊಳ್ಳೋದೆಲ್ಲ ಫುಲ್ ಶೋಲ್ಡರೇ ತೊಗೊಂಡ್ಬಿಡ್ತೀನಿ. ಫುಲ್ ಶೋಲ್ಡರ್ ತೊಗೊಂಡು ಅದರಿಂದ ನನ್ನ ರೆಡಿ ಶೋಲ್ಡರ್ ಮೈನಸ್ ಮಾಡ್ಕೊಳ್ತೀನಿ ಅಷ್ಟೇ. ಇದಿಷ್ಟು ತೊಗೊಂಡು ನಿಮಗೆ ಯಾವುದಾದ್ರೂ ಶೇಪ್ ಬೇಕಾದರೆ ಶೇಪ್ ಕೊಟ್ಕೊಳ್ಳಿ. ಇವಾಗ ಇದು ಪರ್ಫೆಕ್ಟಾಗಿದೆ. ಇದು ನೋಡಿ 9.5ಗೆ 8.5 ಕರೆಕ್ಟಾಗಿ ಬಂದಿದೆ. ನಾನು ಇಲ್ಲಿ ಏನನ್ನೂ ಕೂಡ ಮೈನಸ್ ಮಾಡಿಲ್ಲ. ಕೆಲವರಿಗೆ ಶೋಲ್ಡರ್ ಅಗಲ ಇರುತ್ತೆ. ಜಸ್ಟ್ ಇಲ್ಲೊಂದು ನೀವು ಯಾವ ಶೇಪ್ ಬೇಕೋ ಆ ಶೇಪ್ ಕೊಟ್ಕೊಳ್ಳಿ. ಇದನ್ನು ಕ್ಯಾನ್ವಾಸಲ್ಲಿ ಫಿನಿಶಿಂಗ್ ಮಾಡ್ಕೋಬೋದು. ಇದು ಪ್ಯಾಟ್ರನ್ ಮೇಕಿಂಗ್. ನಾನು ಸದ್ಯಕ್ಕೆ ಏನನ್ನು ನೆಕ್ಕಲ್ಲ, ನಾನು ಏನು ಕಟ್ ಮಾಡೋಕ್ಕೋಗಲ್ಲ. ಇದಿಷ್ಟು ಮಾಡಿಕೊಂಡ್ರೆ ಸಾಕು ನೀವು. ಇದು ಬಂದು 2.5 ಇಂಚು. ಇಲ್ಲಿ ಬಂದು 1/4 ತೊಗೊತೀನಿ. ಮತ್ತು ಸ್ಟಿಚಿಂಗ್ ಮಾರ್ಜಿನ್ 1/4 ಇಂಚು. ಇದು 9.5. ಇಲ್ಲಿ ಡೀಪ್ ಬಂದು 11 ಇಂಚ್ ತೊಗೊಂಡಿದ್ದೀನಿ. ಇದು ಪರ್ಫೆಕ್ಟಾಗಿರುತ್ತೆ. ನೀವು 10 ಇಂಚ್ಗೂ ಕೂಡ ಇದೇ ಮೆಜರ್ಮೆಂಟ್ ಹಾಕ್ಕೊಳ್ಳಿ. 9 ಇಂಚಿಗೂ ಕೂಡ ಇದೇ ಮೆಜರ್ಮೆಂಟ್ ಹಾಕ್ಕೊಂಡು ಆರ್ಮ್ ರೌಂಡ್ ಮಾತ್ರ ಕರೆಕ್ಟಾಗಿ ತೊಗೊಳ್ಳಿ. ಇವಾಗ ನಾನು ಕಟ್ಟಿಂಗ್ ಅನ್ನೋದನ್ನ ಮಾಡ್ಕೊತೀನಿ. ಇಲ್ಲಿ ನಾನು ವೇಸ್ಟ್ ರೌಂಡ್ ಅನ್ನೋದನ್ನ ನಾನು ತೋರಿಸಿಲ್ಲ. ಏನಕ್ಕಂತಂದರೆ ನಿಮ್ಮದು ವೇಸ್ಟ್ ರೌಂಡ್ ಎಷ್ಟೇ ಇದ್ದರೂ ಕೂಡ ನಾವು ಆಫ್ಟರ್ ಸ್ಟಿಚಿಂಗ್ ನಾವು ಅದನ್ನು ಆಲ್ಟ್ರೇಷನ್ ಮಾಡ್ಕೋಬೋದು. ಅಂದರೆ ಪರ್ಫೆಕ್ಟಾಗಿ ವೇಸ್ಟ್ ರೌಂಡು ನಾವು ಕೊಡಬಹುದು. ಇವಾಗ ಡೀಪ್ ನಾನು ಕಟ್ ಮಾಡ್ಕೋತೀನಿ. ಯಾವ ಥರ ನಿಮಗೆ ಬರುತ್ತೆ ಅಂತ ತೋರ್ಸೋಕ್ಕಾಗಿ ನಾನು ಇಲ್ಲಿ ಕಟ್ ಮಾಡ್ತಾಯಿದ್ದೀನಿ. ನೋಡಿ ತುಂಬ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ.
ನಿಮ್ಗೆ ಇದು ಎಲ್ಲೂ ಕೂಡ ಶೋಲ್ಡರ್ ಡ್ರಾಪ್ ಕೂಡ ಆಗಲ್ಲ. ಶೋಲ್ಡರ್ ಡ್ರಾಪ್ ರೀಸನ್ಸ್ ಕೂಡ ನಾನು ಹೇಳ್ತೀನಿ ಏನಕ್ಕೆ ಶೋಲ್ಡರ್ ಡ್ರಾಪ್ ಆಗುತ್ತೆ ಅಂತ. ನಮಗೆ ಆರ್ಮ್ ರೌಂಡು ಚೆಸ್ಟ್ ಪಾಯಿಂಟ್ ಅನ್ನೋದು ಕರೆಕ್ಟಾಗಿದ್ದರೆ ನಿಮಗೆ ನಿಜವಾಗ್ಲೂ ಯಾವುದೇ ಕಾರಣಕ್ಕೂ ಶೋಲ್ಡರ್ ಅನ್ನೋದು ಡ್ರಾಪ್ ಆಗೋದಿಲ್ಲ. ಡೀಪು ಕೂಡ ಇಂಥ ಮೆಜರ್ಮೆಂಟ್ಸ್ಗೆ ಇಷ್ಟು ತೊಗೊಳ್ಬೇಕು ಅನ್ನೋದು ಕೂಡ ಇರುತ್ತೆ. ಇವಾಗ ಫ್ರಂಟ್ ಪಾರ್ಟ್ ನಾನು ಮಾಡ್ಕೋತೀನಿ. ಫ್ರಂಟ್ ಪಾರ್ಟಿಗೂ ಅಷ್ಟೇ ಸೇಮ್ ಏನಿದೆಯೋ ಅದನ್ನೇ ಬ್ಯಾಕ್ ಪಾರ್ಟ್ ಏನು ಕಟ್ ಮಾಡಿದ್ನಲ್ಲ ಅದನ್ನೇ ಇಟ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಎಕ್ಸ್ಟ್ರಾಸ್ ಎಲ್ಲ ಏನೂ ತೊಗೊತಾ ಇಲ್ಲ. ನಾನು ಲಾಸ್ಟ್ ಟೈಮ್ ಹಾಕಿದ್ನಲ್ಲ, ಲಾಸ್ಟ್ ವೀಡಿಯೋಗಳಲ್ಲಿ ಎಕ್ಸ್ಟ್ರಾಸ್ ಎಲ್ಲ ಲೈನಿಂಗಲ್ಲಿ ಡೈರೆಕ್ಟಾಗಿ ಕಟ್ ಮಾಡಿದ್ದನ್ನು ನಾನು ತೊಗೊಂಡಿದ್ದೆ. ಬಟ್ ಇದು ಪ್ಯಾಟ್ರನ್ ಮೇಕಿಂಗ್ ಆಗಿರೋದ್ರಿಂದ ನಾನು ಯಾವುದೇ ರೀತಿಯಾಗಿ ಎಕ್ಸ್ಟ್ರಾಸ್ ಎಲ್ಲ ಏನೂ ತೊಗೊತಿಲ್ಲ. ಇಲ್ಲಿ ಏನಿದೆಯೋ ಅದನ್ನೇ ನಾನು ಹಾಗೆ ಕಟ್ ಮಾಡ್ತಾಯಿದ್ದೀನಿ. ಹಾಗೆ ಮಾರ್ಕು ಕೂಡ ಮಾಡ್ಕೋತಾ ಇದ್ದೀನಿ. ಫುಲ್ಲು ಆರ್ಮ್ ರೌಂಡು ಮತ್ತು ನೆಕ್ ವಿಡ್ತು ಶೋಲ್ಡರ್ ಮಾತ್ರ ಮಾಡ್ಕೊಳ್ಳಿ ಸಾಕು. ಇದನ್ನು ಸೈಡ್ಗೆ ಇಟ್ಬಿಡಿ. ಇಲ್ಲಿ ಬಂದು ಒಂದು ಹಾಫ್ ಇಂಚ್ ಅಂದರೆ ಒಂದು ಒಳಗಡೆ ಸ್ವಲ್ಪ ಒಂದು ಹಾಫ್ ಇಂಚ್ ತಗೊಳ್ಳಿ. ಇದು ನಿಮಗೆ ಫ್ರಂಟಲ್ಲಿ ಕರೆಕ್ಟಾಗಿ ಶೇಪ್ ಬರೋದಕ್ಕೆ, ಪ್ಲಸ್ ಅಲ್ಲಿ ಎಕ್ಸ್ಟ್ರಾ ಕ್ಲಾತ್ ಅನ್ನೋದು ನಮಗೆ ಅವಶ್ಯಕತೆ ಇರೋದಿಲ್ಲ, ಹಾಗಾಗಿ ಅದನ್ನು ತೆಗಿಬೇಕಾಗುತ್ತೆ. 7 ಇಂಚ್ ಡೀಪ್ ಕೊಟ್ಟೆ. ಇದು 3 ಡಾಟ್ ಬ್ಲೌಸು. ಇದೇ ಮೆಥಡಲ್ಲಿ ಮಾಡಿ ಪಕ್ಕಾ ಕರೆಕ್ಟಾಗಿ ಬರುತ್ತೆ ನಿಮಗೆ 3 ಡಾಟ್ ಬ್ಲೌಸು. ಫ್ರಂಟ್ ನೆಕ್ಕು ನಿಮ್ಮ ಇಷ್ಟ, ನಿಮಗೆ ಯಾವ್ದು ಬೇಕಾದರೂ ಅದನ್ನು ಹಾಕ್ಕೊಳ್ಳಿ. ಇವಾಗ ಇಲ್ಲಿ ಬಂದು ನಾನು ಅಪೆಕ್ಸ್ ಪಾಯಿಂಟು 10.5 ತೊಗೋತಾ ಇದ್ದೀನಿ. ಅದೇ ಥರನೇ ಇಲ್ಲಿಂದ ಒಂದು 4 ಇಂಚ್ ಅಲ್ವಾ, 4 ಇಂಚಿಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ. 10.5ಗೆ ಮಾರ್ಕ್ ಮಾಡಿ ಸೇಮ್ 4 ಇಂಚನ್ನು ನಾನು ಕೆಳಗಡೆ ಇಳಿಸ್ಕೊತಾ ಇದ್ದೀನಿ. ಕೆಳಗಡೆ ಇಳಿಸ್ಕೊಂಡು ಇಲ್ಲಿ ಒಂದು ಲೈನ್ ಹಾಕ್ಕೋತಾ ಇದ್ದೀನಿ. ಇದು ಮೇನ್ ಬಂದು ನಮಗೆ ಬಂದು ಫಸ್ಟ್ ಡಾಟ್ ಇದು ತುಂಬಾ ಇಂಪಾರ್ಟೆಂಟು. ಈ ಒಂದು ಡಾಟನ್ನು ನಾವು ಕರೆಕ್ಟಾಗಿ ತೊಗೊಂಡ್ರೆ ಎಲ್ಲ ಡಾಟ್ಸು ನಾವು ಕರೆಕ್ಟಾಗಿ ಮಾಡ್ಬೋದು. ಇದು ಜಸ್ಟ್ ಒಂದು ಕಾಲು ತೊಗೊತಿದ್ದೀನಿ. ಅದು ಜಸ್ಟು ನಿಮಗೆ 38 ಇದೆ. ಬಸ್ ರೌಂಡ್ ಕೂಡ ಇಂಪಾರ್ಟೆಂಟು. ಹಂಗಂತ ನೀವು 1.5, 2 ಆ ಥರ ಎಲ್ಲ ತೊಗೋಬಾರ್ದು. ತೊಗೊಂಡ್ರೆ ಬಸ್ ರೌಂಡ್ ಹತ್ರ ಬಂದು ನಿಮಗೆ ತುಂಬಾ ಎಕ್ಸ್ಟ್ರಾ ಬಟ್ಟೆ ಬಂದುಬಿಡುತ್ತೆ. ಹಾಗಾಗಿ ನನಗೆ 1 ಕಾಲೇ ಸಾಕು. ಇಲ್ಲಿ ನೋಡಿ, ಇಲ್ಲಿ ಬಂದು 2 ಇಂಚ್ ತೊಗೋತಾ ಇದ್ದೀನಿ. ಅದೇ ಥರ 3 ಪ್ಲಸ್ 8 ಇಂಚ್ ಇವ್ರದ್ದು ಬಂದು ವೇಸ್ಟ್ ರೌಂಡ್ ಬಂದು 8 ಇಂಚ್ ಬರುತ್ತೆ. ಇಲ್ಲಿ ತೊಗೊಂಡು ಆ ಕಡೆನೂ 2 ಇಂಚು, ಈ ಕಡೆನೂ 2 ಇಂಚ್ ತೊಗೊಂಡು ಈ ಥರ ಒಂದು ಶೇಪ್ ಅನ್ನೋದನ್ನ ಕೊಡಿ. ಇಲ್ಲಿ ನೋಡಿ ನಿಮಗೆ ಪರ್ಫೆಕ್ಟಾಗಿ ಎಲ್ಲನೂ ಸಿಕ್ಕಿದೆ. ಇದನ್ನೇ ಕೂಡ ನೀವು ಕ್ರಾಸ್ ಬೆಲ್ಟ್ಗೂ ಕೂಡ ಹಾಗೆ ಯೂಸ್ ಮಾಡ್ಕೋಬಹುದು. ಇದು ನಾನು ಹೇಳ್ತೀನಿ ಕ್ರಾಸ್ ಬೆಲ್ಟ್ ಯಾವ ಥರ ಕಟ್ ಮಾಡ್ಕೋಬೇಕು ಅಂತ. ಇಲ್ಲ ಇದನ್ನು ಹಂಗೆ ಡೈರೆಕ್ಟಾಗಿ ಕ್ರಾಸ್ ಬೆಲ್ಟ್ಗೆ ಯೂಸ್ ಮಾಡ್ಕೊಳ್ಳೋಗಿದ್ರೆ ಯೂಸ್ ಮಾಡ್ಕೊಳ್ಳಿ, ಪಕ್ಕಾ ಪರ್ಫೆಕ್ಟಾಗಿ ಬರುತ್ತೆ. ಇಲ್ಲಿ ನಿಮಗೆ ನೋಡಿ ಕ್ರಾಸ್ ಬೆಲ್ಟ್ ಕೂಡ ಸಿಕ್ತು. ಇದು ಮುಂದೆ ಯಾವುದು, ಫ್ರಂಟ್ ಸೈಡ್ ಯಾವುದು, ಬ್ಯಾಕ್ ಸೈಡ್ ಯಾವುದು ಅನ್ನೋದು ಕೂಡ ನಿಮ್ಗೆ ಗೊತ್ತಾಗಬೇಕಾಗುತ್ತೆ. ಇಲ್ಲಿ ಬಂದು ನೋಡಿ ಆರ್ಮ್ ರೌಂಡ್ನ ಕೂಡ ಕಟ್ ಮಾಡ್ಕೊಳ್ಳಿ. ನೆಕ್ ನೋಡಿ, ನೆಕ್ಕನ್ನ ನಾನು ಕೊಡ್ತಾ ಇದ್ದೀನಿ. ಈ ಥರ ಒಂದು ಪ್ಯಾಟ್ರನ್ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ನೀವು ಅವರ ಒಂದು ಮೆಷರ್ಮೆಂಟ್ ಅನ್ನೋದು ಕೊಟ್ಟಾಗ, ಅವರು ಬ್ಲೌಸ್ ಕೊಟ್ಟಾಗ ಅವ್ರ ಮೆಷರ್ಮೆಂಟ್ ಅಳತೆ ಬ್ಲೌಸ್ ಇಲ್ಲಾಂದ್ರೂ ಕೂಡ ಈ ಸೈಜನ್ನು ಯೂಸ್ ಮಾಡ್ಕೋಬೋದು. ಇಲ್ಲ ಇದು ಸ್ಟ್ಯಾಂಡರ್ಡ್ ಮೆಷರ್ಮೆಂಟಾಗಿ ತೊಗೊಳ್ತೀನಿ ಅಂತಂದ್ರೂ ಕೂಡ ನೀವು ಸ್ಟ್ಯಾಂಡರ್ಡಾಗಿ ಕೂಡ ಮಾಡಿ ಕೊಡ್ಬೋದು. ಆಫ್ಟರ್ ದಟ್ ಏನಾದರೂ ಆಲ್ಟ್ರೇಷನ್ ಇದ್ದರೆ ಇದರಲ್ಲಿ ಆಲ್ಟ್ರ್ ಮಾಡ್ಕೋಬೋದು, ಏನು ಪ್ರಾಬ್ಲಮ್ ಇಲ್ಲ, ಪರ್ಫೆಕ್ಟಾಗಿರುತ್ತೆ. ಇವಾಗ ನೋಡಿ ಯಾವ ಥರ ಡಾಟ್ಸ್ನೆಲ್ಲ ಹಾಕಿದ್ದೀನಿ, ಯಾವ ಥರ ಫಾರ್ಮ್ ಆಗುತ್ತೆ. ಇಲ್ಲಿ ಒಂದು ಕಪ್ ಶೇಪ್ ಅನ್ನೋದನ್ನ ನಾನು ನಿಮಗೆ ಇಲ್ಲಿ ತೋರಿಸ್ತೀನಿ. ನೀಟಾಗಿ ಎಲ್ಲ ಡಾಟ್ಸ್ಗೂ ನಾನು ಪಿನ್ ಹಾಕ್ಕೋತಾ ಇದ್ದೀನಿ. ನೋಡಿ ಒಂದು ಡಾಟ್ ನಮಗೆ ಮಾಡ್ಕೊಬಿಟ್ರೆ ನೆಕ್ಸ್ಟ್ ಎಲ್ಲ ಡಾಟ್ನ ನಾವು ಕೊಡೋದು ತುಂಬಾ ಈಸಿಯಾಗಿರುತ್ತೆ. ನೋಡಿ ಇದೇ ಥರನ ಇದನ್ನ ಇಟ್ಕೊಂಡು ನಾನು ನೆಕ್ಸ್ಟ್ ಪ್ರಿನ್ಸಸ್ ಕಟ್ನ ಯಾವ ಥರ ಮಾಡೋದು ಅಂತ ಕೂಡ ನಾನು ಹೇಳ್ತೀನಿ. ಹಾಗೆ ಪ್ರೊಫೆಷ್ನಲ್ ಮೆಥಡಲ್ಲೂ ಕೂಡ ಪ್ರಿನ್ಸಸ್ ಕಟ್ ನಾನು ಹೇಳ್ಕೊಡ್ತೀನಿ. ಹಾಗೆ ನಾರ್ಮಲಾಗಿ ಕೂಡ ಹೇಳ್ತೀನಿ. ಪ್ರೊಫೆಷ್ನಲಾಗಿ ಮಾಡಿದ್ರೂ ಕೂಡ ಪ್ರೊಫೆಷ್ನಲಾಗಿ ಮಾಡಬಹುದು. ನೋಡಿ ಇವಾಗ 3 ಡಾಟ್ ನಮಗೆ ಆಯಿತು. ನೋಡಿದ್ರಲ್ಲ ಯಾವ ಥರ ಬಂದಿದೆ ಅಂತ. ನೋಡಿ ಇದು ಕಪ್ ಶೇಪು ಇದೇ ಥರ ಬರುತ್ತೆ, ತುಂಬಾ ಪರ್ಫೆಕ್ಟಾಗಿ ಬರುತ್ತೆ. ಐ ಹೋಪ್ ನನ್ನ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.